ಇದ್ದೇವೆ. ಈ ವಿಭಾಗದ 9 ಜಿಲ್ಲೆಗಳ ಅಧಿಕಾರಿಗಳನ್ನು ನಾನಿಲ್ಲಿ ಕರೆದಿದ್ದೇನೆ. ಮುಖ್ಯವಾಗಿ ಈ ವರ್ಷ ಮುಂಗಾರು ಮಳೆ ವಾಡಿಕೆಗಿಂತ ಹೆಚ್ಚು ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳನ್ನು ಹವಾಮಾನ ಇಲಾಖೆಯವರು ಕೊಟ್ಟಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ. ಸಾವು ನೋವು ತಪ್ಪಿಸಬೇಕು, ಜನಗಳಿಗೆ ಆಗುವ ತೊಂದರೆಯನ್ನು ತಪ್ಪಿಸಬೇಕು. ಇದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ನಮ್ಮ ಕಂದಾಯ ಇಲಾಖೆಯವರು ಬೇರೆ ಎಲ್ಲ ಇಲಾಖೆಗಳ ಜೊತೆಗೆ, ಅದು ಗ್ರಾಮೀಣಾಭಿವೃದ್ಧಿ ಇಲಾಖೆ, PWD, ಜಿಲ್ಲಾ ಪಂಚಾಯತ್ ಅವರೆಲ್ಲರ ಜೊತೆಗೆ ಸೇರಿ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಜನಗಳಿಗೆ ಆಗುವಂಥ ತೊಂದರೆಗಳನ್ನು ತಪ್ಪಿಸಬೇಕು ಅಂತೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. ಜೂನ್ ತಿಂಗಳಿನಲ್ಲಿ ನಾವು ನೋಡಿದಾಗ ಮುಂಗಾರು ಆರಂಭ ಆದಾಗಿಂದ ಜೂನ್ ತಿಂಗಳ ಕೊನೆಯವರೆಗೆ ರಾಜ್ಯದಲ್ಲಿ 208 ಮಿಲಿಮೀಟರ್ ವಾಡಿಕೆ ಮಳೆ ಆಗುವಂಥದ್ದು ನಮ್ಮ ಪ್ರತೀತಿ. ಅದಕ್ಕೆ ಹೋಲಿಕೆ ಮಾಡಿದಾಗ 205 ಮಿಲಿಮೀಟರ್ ಮಳೆ ಆಗಿದೆ. ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಎರಡರಲ್ಲೂ ಕೂಡ ವಾಡಿಕೆಗಿಂತ ಸಾಕಷ್ಟು ಹೆಚ್ಚು ಮಳೆ ಆಗಿದೆ. ಸ್ವಲ್ಪ ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ವಾಡಿಕೆಗಿಂತ ಕಡಿಮೆ ಇದ್ದರೂ ಕೂಡ ಸಾಕಾಗುವಷ್ಟು ಮಳೆ ಅಲ್ಲೂ ಕೂಡ ಆಗಿದೆ. ಒಟ್ಟಾರೆ 31 ಜಿಲ್ಲೆಗಳಲ್ಲಿ 24 ಜಿಲ್ಲೆಗಳಲ್ಲಿ ವಾಡಿಕೆಗೆ ಅಷ್ಟು ಮಳೆ ಆಗಿದೆ ಅಥವಾ ವಾಡಿಕೆಗಿಂತ ಜಾಸ್ತಿ ಮಳೆ ಆಗಿದೆ. 7 ಜಿಲ್ಲೆಗಳಲ್ಲಿ ಮಾತ್ರ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಆ 7 ಜಿಲ್ಲೆಗಳು ಕರಾವಳಿ ಮತ್ತು ಮಲೆನಾಡಿನ ಪ್ರದೇಶದಲ್ಲಿ ಇರ್ತಕ್ಕಂಥವು. ಜುಲೈ ಮುನ್ಸೂಚನೆ ನೋಡಿದಾಗ ಇನ್ನೂ ಹೆಚ್ಚು ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ಈ ವರ್ಷ ಒಟ್ಟಾರೆ ಒಳ್ಳೆ ಮಳೆ ಆಗುತ್ತೆ ಅನ್ನುವ ನಿರೀಕ್ಷೆ ಇರೋದ್ರಿಂದ ಮತ್ತು ಕೆಲವೊಂದು ಸಂದರ್ಭದಲ್ಲಿ 1-2 ದಿನಗಳಲ್ಲೇ ಮಳೆ ಹೆಚ್ಚು ಬೀಳುವಂಥ ಸಾಧ್ಯತೆಗಳು ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಕೈಗೊಳ್ಳಬೇಕಾಗಿದೆ. ಮುಂಗಾರು ಆರಂಭ ಆದಾಗಿಂದ ಇಲ್ಲಿವರೆಗೂ ರಾಜ್ಯದಲ್ಲಿ ಒಂದು 20 ಜನ ಈಗಾಗಲೇ ಈ 8 ಜನ ಲೈಟ್ನಿಂಗ್ ಅಂದರೆ ಸಿಡಿಲಿಗೆ ಮತ್ತು ಒಂದು 7 ಜನ ಮಳೆಯಿಂದ ಮನೆಗಳು ಕುಸಿತ ಆಗಿ ಮತ್ತು ಒಂದು 2 ನೀರಿನಲ್ಲಿ ಬಿದ್ದು, ಈ ರೀತಿಯಾಗಿ ಒಂದು 3-6 ಜನ ಮರ ಬಿದ್ದು ಸಿಕ್ಕಾಕೊಂಡು ಒಂದು 20 ಜನ ಈಗಾಗಲೇ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನು ಮುಂದಿನ ಬರುವ ತಿಂಗಳುಗಳಲ್ಲಿ ಈ ರೀತಿ ಆಗಬಾರ್ದು, ಏನೇ ಇಂಥದ್ದು ಅನಾಹುತ ಆಗೋದನ್ನು ತಪ್ಪಿಸ್ಬೇಕು ಅಂತೇಳಿ ನಮ್ಮ ಅಧಿಕಾರಿಗಳನ್ನು ಈಗಲೇ ಎಚ್ಚರಿಸುವಂಥ ಕೆಲಸ ಇವತ್ತು ಈ ಸಭೆ ಮುಖಾಂತರ ನಾವು ಮಾಡ್ತಾ ಇದ್ದೇವೆ.